ಏನು ಗಿರಿಜಾ ನಾಲೆ ಮತ್ತೆ CDS ನಾಲೆ, ರಾಜಪರಮೇಶ್ವರಿ ಇರ್ಬೋದು, ರಾಮಸ್ವಾಮಿ ನಾಲೆಗಳಿರ್ಬೋದು, ಇದರ ಉಪನಾಲೆಗಳನ್ನ ಆಧುನೀಕರಣ ಮಾಡಿಕೊಡ್ಬೇಕು. ಸುಮಾರು 300-400 ವರ್ಷಗಳ ಏನು ಈಗ ನಾಲೆಗಳು ಉಪನಾಲೆಗಳಿದೆ, ಕೊಳೆಯ ಭಾಗಕ್ಕಿರ್ಲಿ ಮೊದಲನೇ ಹಂತದ ಭಾಗಕ್ಕೂ ಸಹ ನೀರನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಸಲ ನೀರು ತುಂಬಿದಂತ ಸಂದರ್ಭದಲ್ಲಿ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರ ಒತ್ತಡ ತಡಿಲಾದನೆ ತಮ್ಮೆಲ್ಲ ಪರಿಶ್ರಮವನ್ನು ಹಾಕಿ ತಮ್ಮ ಜೇಬಿಂದ ದುಡ್ಡನ್ನು ಹಾಕಿ ಆದ ಉಪನಾಲೆಗಳನ್ನ ಸಾಕಷ್ಟು ಬಾರಿ ಹೂಳು ನೆಚ್ಚಿಸುವ ಮುಖಾಂತರ ಕಡೆಯ ಭಾಗಕ್ಕೆ ನೀರನ್ನ ತಲುಪಿಸಿಕೊಂಡು ಹೋಗ್ಲಿಕ್ಕೆ ತಮ್ಮ ಅವಿರತ ಶ್ರಮವನ್ನು ಹಾಕ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಬೇಡ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಉಪನಾಲೆಗಳನ್ನ ಅಭಿವೃದ್ಧಿ ಮಾಡಿಕೊಡಿ. ಕನ್ನಂಬಾಡಿ ಕಟ್ಟೆ ಕಟ್ಟಿ ಕನ್ನಂಬಾಡಿಯಲ್ಲಿ ನೆಲೆಸಿರ್ತಕ್ಕಂಥ KRS ಪ್ರದೇಶದ ಜನರಿಗೆ ನಾವು ನೀರಾವರಿ ಇಲಾಖೆಯಿಂದ KRS ನೀರಾವರಿ ನಿಗಮದಿಂದ ನೀರು ಕೊಡ್ತಾ ಇದ್ದೇವೆ, ಆದ್ರೆ ಅದು ಸಾಕಾಗ್ತಾ ಇಲ್ಲ. ಅದರ ಯೋಜನೆಗೆ ದಯಮಾಡಿ 2.5 ಕೋಟಿ ಆಗ್ತದೆ, ಒಂದು ಅಂದಾಜು ಮಾಡಿದೀವಿ. ದಯವಿಟ್ಟು ಅದನ್ನ ಬಿಡುಗಡೆ ಮಾಡಿಕೊಡ್ತಕ್ಕಂಥ ಒಂದು ಭರವಸೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಲಂಸಕ್ಕೆ ಹೋಗುದಿಲ್ಲ. ಈಗಾಗಲೇ ನಿತ್ಯ ನಿರಂತರವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನರ ಬಾಳಿಗೆ ಬೆಳಕನ್ನ ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಕಾರ್ಯಕ್ರಮಗಳು ಚಾಲನೆ ಕೊಡ್ತಾ ಇದಕ್ಕೆ ಮುಂದಡಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅತ್ಯಂತ ಹೆಚ್ಚು ಸುಭದ್ರವಾಗಿ ಇವತ್ತು ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಅಲ್ಲಾಡಿಸ್ಲಿಕ್ಕೆ ಯಾರ ಕೈಲೂ ಆಗುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನೀತಾ ದಯಮಾಡಿ ರೈತರಿಗೋಸ್ಕರ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲವನ್ನ ಮಾಡ್ಕೊಡ್ತಾ ಇದ್ದೀರಿ, ಅವ್ರಿಗೆ ಏನೆಲ್ಲ ಪ್ರಯೋಜನಗಳು ಮಾಡ್ಕೊಡ್ತಾ ಇದ್ದೀರಿ, ರೈತರು ನೀವು ಪರವಾಗಿದ್ದಾರೆ ಅನ್ನುವಂಥ ಭರವಸೆಯನ್ನ ಮಾತುಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತಿನ ಅಧ್ಯಕ್ಷತೆ ವಹಿಸಲಿಕ್ಕೆ ಕಾರಣಕರ್ತರಾದ ಶ್ರೀರಂಗಪಟ್ಟಣದ ಕ್ಷೇತ್ರದ ನಮ್ಮೆಲ್ಲ ಜನತೆಗೆ ನಾನು ಹೃದಯಪೂರ್ವಕವಾದ ನಮಸ್ಕಾರಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.